ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಸೊ ಇವತ್ತು ನಾನು ನಿಮಗೆ ಮಕ್ಕಳಿಗೆ ಮನೆಯಲ್ಲಿ ಯಾವ ಥರ ಸೋಪ್ ತಯಾರಿಸೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವೀಡಿಯೋ ಏನಾದರೂ 1% ಆದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವೀಡಿಯೋಸು ನಿಮ್ಮ ಮುಂದೆ ಬರುತ್ತೆ. ಸೊ ಹಾಗಾಗಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ವೀಡಿಯೋ ನೋಡ್ತೀರಾ, ಲೈಕೇ ಕೊಡೋದಿಲ್ಲ. ಪ್ಲೀಸ್ ಲೈಕ್ ಕೊಟ್ಟರೆ ನಮಗೂ ಕೂಡ ಒಂದು ಎಫರ್ಟ್ ಹಾಕಿದ್ದಕ್ಕೂ ಕೂಡ ಖುಷಿ ಆಗುತ್ತೆ, ಓಕೆನಾ. ಸೊ ಹಾಗಾಗಿ ಪ್ಲೀಸ್ ಲೈಕ್ ಕೊಡಿ. ಹಾಗೆ ನಾನಿಲ್ಲಿ ಆಲ್ಮಂಡ್ ಆಯಿಲು, ಕೊಕೊನಟ್ ಆಯಿಲು, ಬಟರು, ಹಾಗೆ ಕೇಸರ್ ಲೀವ್ಸ್, ಓಕೆನಾ. ಆಮೇಲೆ ಇಲ್ಲಿ ಗ್ಲಿಸರಿನ್ ಸೋಪ್ ಬೇಸ್ನ ತೊಗೊಂಡಿದ್ದೀನಿ. ನಿಮಗೆ ಫ್ಲೇವರ್ ಬೇರೆ ಬೇರೆ ಫ್ಲೇವರ್ ಸಿಗುತ್ತೆ. ನಾನಿಲ್ಲಿ ನಾರ್ಮಲ್ ಗ್ಲಿಸರಿನ್ ಸೋಪ್ ಬೇಸ್ನ ತೊಗೊಂಡಿದ್ದೀನಿ. ಹಾಗೆ ಇದು ಕೋಕೋನಟ್ ಫ್ಲೇವರ್ ಇದೆ, ಓಕೆನಾ. ಸೊ ಬೇರೆ ಯಾವುದು ಆರ್ಟಿಫಿಷಿಯಲ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು. ಹಾಗಾಗಿ ಇವಾಗ ಬೇಸಿಗೆ ಕಾಲದಲ್ಲಿ ಮಕ್ಕಳ ಒಂದು ಸ್ಕಿನ್ನು ಡ್ರೈ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಈ ಥರ ಒಂದು ಮನೆಯಲ್ಲಿನೇ ಜಸ್ಟ್ ಏನಿಲ್ಲ, ಯಾವುದೇ ಥರ ಕೆಮಿಕಲ್ ಬೇಡ, ಎಸೆನ್ಷಿಯಲ್ ಆಯಿಲ್ ಬೇಡ, ಫ್ಲೇವರ್ ಬೇಡ, ಏನೂ ಬೇಡ. ಜಸ್ಟ್ ಅವರ ಒಂದು ಸ್ಕಿನ್ ಡ್ರೈ ಆಗದೆ ಇರೋ ಥರ, ಮಾಯ್ಶ್ಚರ್ ಆಗೋ ಥರ ಬೆಣ್ಣೆ, ಕೊಕೊನಟ್ ಆಯಿಲು, ಆಲ್ಮಂಡ್ ಆಯಿಲು ಇಷ್ಟನ್ನೇ ಯೂಸ್ ಮಾಡಿ ಮಕ್ಕಳಿಗೆ ಆರಾಮ್ಸೆ ಈ ಒಂದು ಸೋಪ್ನ ಮಾಡ್ಕೋಬೋದು, ಓಕೆನಾ. ಇದರಲ್ಲಿ ಯಾವುದೇ ಥರ ಹಾರ್ಮ್ಫುಲ್ ಕೆಮಿಕಲ್ ಇರೋದಿಲ್ಲ, ಏನೂ ಇರೋದಿಲ್ಲ. ಮಕ್ಕಳಿಗೆ ಆರಾಮ್ಸೆ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಯಾವುದೇ ಕಾರಣಕ್ಕೂ ಡ್ರೈ ಆಗೋದಿಲ್ಲ, ಮಾಯ್ಶ್ಚರ್ ಇರುತ್ತೆ. ಸೊ ಲೋಷನ್ ಹಚ್ಚಿದಾಗ ಯಾವ ಥರ ಇರುತ್ತೆ ಸ್ಕಿನ್ನು ಸಾಫ್ಟು, ಅದೇ ಥರ ಇರುತ್ತೆ. ಹಾಗಾಗಿ ನೋಡಿ, ಈ ಥರ ಗ್ಲಿಸರಿನ್ ಇರುತ್ತೆ, ಸೋಪ್ ಬೇಸ್ ಇರುತ್ತೆ, ಓಕೆನಾ. ಸೊ ಇದು ಗ್ಲಿಸರಿನ್ ತೊಗೊಂಡಿದ್ದೀನಿ. ಗ್ಲಿಸರಿನ್ ಸೋಪ್ ಬೇಸು ವಿತ್ ನಿಮಗೆ ಮೌಲ್ಡು ಎರಡೂ ಕೂಡ ನಿಮಗೆ 130 ರುಪೀಸಲ್ಲೇ ನಿಮಗೆ ಸಿಕ್ಬಿಡುತ್ತೆ, ಓಕೆನಾ. ನಾನು ಸರ್ಚ್ ಮಾಡಿದಾಗ ತುಂಬ ದಿನದಿಂದ ಸರ್ಚ್ ಮಾಡ್ತಾಯಿದ್ದೆ. ಒಂದು ಮೌಲ್ಡ್ಗೆ, ಬರೀ ಸೋಪ್ ಮೌಲ್ಡ್ಗೆ 100 ರುಪೀಸು ಅದು ಇತ್ತು. ಬಟ್ ನನಗೆ ಮೌಲ್ಡು ವಿತ್ ಗ್ಲಿಸರಿನ್ ಸೋಪ್ ಬೇಸ್ ಇದು 500 ಗ್ರಾಮ್ ಇರುತ್ತೆ. ಸೊ ಎರಡೂ ಕೂಡ ನನಗೆ 130 ರುಪೀಸ್ ಒಳಗಡೆ ಇನ್ನೂ ಸಿಕ್ಕಿದೆ. ಸೊ ಇದ್ರದ್ದು ಏನಾದರೂ ಲಿಂಕ್ ಬೇಕಾಗಿದ್ದರೆ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಒಂದು ಸರ್ತಿ ಚೆಕ್ ಮಾಡಿ, ಓಕೆನಾ. ಸೊ ಇದರಲ್ಲಿ ಇನ್ನೂ ಇದೆ, ನಾನು ಅರ್ಧ ಮಾಡಿದ್ದೀನಿ ಅಷ್ಟೇ. ಇನ್ನೂ ದೊಡ್ಡವ್ರಿಗೆ ನಮಗೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಎತ್ತಿಟ್ಟಿದ್ದೀನಿ. ಅದನ್ನು ನಾಳೆ ವೀಡಿಯೋದಲ್ಲಿ ನೆಕ್ಸ್ಟ್ ನಾನು ತೋರಿಸ್ತೀನಿ, ಓಕೆನಾ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನೋಟಿಫಿಕೇಷನ್ ಬರುತ್ತೆ. ಇವತ್ತು ನಾನು ಬರೀ ಮಕ್ಕಳದಷ್ಟೇ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಸೋಪ್ ಬೇಸ್ನ ಈ ಥರ ಚಿಕ್ಕದಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಕಟ್ ಮಾಡ್ಕೊಳ್ಳೋದು. ನಾನು ಗ್ಯಾಸ್ ಮೇಲೆ ಒಂದು ಸ್ವಲ್ಪ ನೀರಿಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ. ಇದನ್ನು ಯಾವ ಥರ ಮೆಲ್ಟ್ ಮಾಡೋದು ಅಂದರೆ ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಮೆಲ್ಟ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ನೀವು ಗ್ಯಾಸ್ ಸ್ಟವ್ ಮೇಲೆ ಆಗಿರ್ಬೋದು, ಅಥವಾ ಕರೆಂಟ್ ಗ್ಯಾಸ್ ಇರುತ್ತಲ್ವ ಅದ್ರ ಮೇಲೆ ಆಗಿರ್ಬೋದು, ಡೈರೆಕ್ಟಾಗಿ ಇಡಬಾರ್ದು. ನೀವು ಡಬಲ್ ಬಾಯ್ಲರ್ ಮೆಥಡಲ್ಲಿನೇ ನೀವು ಇದನ್ನು ಮೆಲ್ಟ್ ಮಾಡಬೇಕಾಗತ್ತೆ. ಸೊ ನೋಡಿ, ಈ ಥರ ಹಾಕಿದ್ದೀನಿ ನಾನು ಕಟ್ ಮಾಡಿಕೊಂಡು. ಸೊ ಇದನ್ನು ಮೆಲ್ಟ್ ಮಾಡ್ಕೋಬೇಕು. ಮೆಲ್ಟ್ ಮಾಡೋಕ್ಕೆ ನಾನು ಆಲ್ರೆಡಿ ನೀರು ಕಾಯಕ್ಕಿಟ್ಟಿದ್ದೆ. ಸೊ ಈ ನೀರು ಬಿಸಿ ಆದಮೇಲೆ ಈ ಥರ ಒಂದು ಪಾತ್ರೆಯಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ ಗ್ಲಿಸರಿನ್ ಸೋಪ್ ಬೇಸು. ಈ ಬೇಸ್ ಏನಿರುತ್ತಲ್ವ, ಸೋಪ್ ಬೇಸು, ಆ ಹಾಕಿರೋ ಪಾತ್ರೆ ಕೆಳಗಡೆ ನೀರು ಕುದೀತಾ ಇರುತ್ತಲ್ವ, ಅದಕ್ಕೆ ತಾಕಬೇಕು. ಸೊ ಅಷ್ಟು ಇದ್ದರೆ ಸಾಕು ನಮಗೆ. ಅದರಲ್ಲೇ ಇಟ್ಕೊಂಡು ನೀವು ಇದನ್ನು ಮೆಲ್ಟ್ ಮಾಡ್ಕೋಬೇಕು. ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಏನೂ ಹಾಕೋದು ಬೇಡ, ಜಸ್ಟ್ ಇವಾಗ ಇದನ್ನು ಮೆಲ್ಟ್ ಮಾಡಿಕೊಂಡ್ರೆ ಸಾಕು. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರಿಂದ ಸ್ಕಿನ್ನು ಸಾಫ್ಟ್ ಆಗುತ್ತೆ, ಮಾಯ್ಶ್ಚರ್ ಆಗುತ್ತೆ, ಓಕೆನಾ. ಸೊ ನಿಮ್ಮ ಮಕ್ಕಳಿಗೆ ಏನಾದರೂ ಯೂಸ್ ಮಾಡಬೇಕಾದ್ರೆ ಒಂದು ಸಾರಿ ಪ್ಯಾಚ್ ಟೆಸ್ಟ್ ಮಾಡಿ. ಇದೆ ಅಂತಲ್ಲ, ನೀವು ಯಾವುದೇ ಒಂದು ಪ್ರಾಡಕ್ಟ್ ಹೊರಗಿಂದ ತಂದ್ರೂ, ನೀವು ಮನೇಲಿ ಮಾಡಿದ್ರೂ ಒಂದು ಸರ್ತಿ ಒಂದು ಫಿಂಗರ್ಗೋ ಅಥವಾ ಕೈಗೆ ಅದನ್ನು ಪ್ಯಾಚ್ ಟೆಸ್ಟ್ ಮಾಡಿ, ಅದಾದಮೇಲೆ ನೀವು ಮಕ್ಕಳಿಗೆ ಯೂಸ್ ಮಾಡಿ, ಓಕೆನಾ. ಎಲ್ಲ ಥರದ ಮಕ್ಕಳಿಗೂ ಸ್ಕಿನ್ ಟೈಪ್ ಬೇರೆ ಬೇರೆ ಇರುತ್ತೆ, ಕೆಲವೊಂದು ಸೆನ್ಸಿಟಿವ್ ಇರುತ್ತೆ. ಹಾಗಾಗಿ ನೋಡಿ, ಇವಾಗ ಈ ಒಂದು ಸೋಪ್ ಬೇಸ್ಗೆ ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ. ಸೊ ನೀವು ಯಾವುದಾದ್ರೂ ತೊಗೋಬೋದು. ನಾನಿಲ್ಲಿ ಬೆಣ್ಣೆ ಹಾಕ್ತಾಯಿದ್ದೀನಿ. ಮಕ್ಕಳ ಒಂದು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇದನ್ನು ಬಿಟ್ಟು ನೀವು ಫ್ಲೇವರ್ ಬರ್ತಾಯಿಲ್ಲ, ಸ್ಮೆಲ್ ಬರ್ತಾಯಿಲ್ಲ ಅಂತ ಬಿಟ್ಟು ಬೇರೆ ಏನೂ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಾನಿಲ್ಲಿ ಆಲ್ಮಂಡ್ ಆಯಿಲ್ ತೊಗೊಂಡಿದ್ದೀನಿ, ಅಂದರೆ ಬಾದಾಮಿ ಎಣ್ಣೆ ಮಕ್ಕಳ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗಾಗಿ ಅದಾದಮೇಲೆ 1-2 ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕಿದ್ದೀನಿ. ಆಲ್ರೆಡಿ ನಾನು ಗ್ಲಿಸರಿನ್ ಸೋಪು ಕೊಕೊನಟ್ಟದೇ ತೊಗೊಂಡಿದ್ದೀನಿ, ಇದು ಆಪ್ಷನಲ್, ಹಾಕಲಿಲ್ಲ ಅಂದರೆ ನಡೆಯುತ್ತೆ.
ಸೊ ಇಷ್ಟನ್ನು ಹಾಕಿ ಮಾಡ್ಕೋಬೋದು. ಕೆಲವೊಬ್ಬರು ಮಿಲ್ಕ್ ಪೌಡರ್ ಕೂಡ ಆ್ಯಡ್ ಮಾಡ್ತಾರೆ. ನಿಮಗಿದೇನು ಇಷ್ಟ ಇಲ್ಲ ಅಂದರೆ ಜಸ್ಟ್ ನೀವು ಮಿಲ್ಕ್ ಪೌಡರ್, ಹಾಲಿನ ಪೌಡರ್ ಆ್ಯಡ್ ಮಾಡಿ ಅದರಿಂದ ಕೂಡ ನೀವು ಮಾಡ್ಕೋಬೋದು. ನೋಡಿ, ಇವಾಗ ನಾನು ಅದನ್ನಷ್ಟು ಹಾಕಿ ಮೆಲ್ಟ್ ಮಾಡ್ಕೊಂಡು ಇಲ್ಲಿ ಮೌಲ್ಡಿಗೆ ನಾನು ಕೇಸರಿ ದಳ ಏನು ತೊಗೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಇತ್ತು ಡ್ರೈ ಇರೋದು, ಹಾಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಡೆಯುತ್ತೆ. ಇಲ್ಲಾಂದರೆ ಕೇಸರಿ ಹಾಲು ಮಾಡಿ ಹಾಕಿದ್ರೂ ಅದು ಅಂತೂ ಸಖತ್ ವರ್ಕ್ ಆಗುತ್ತೆ, ಅಂದರೆ ತುಂಬ ಒಳ್ಳೆಯದು. ಹಾಗಾಗಿ ಕೇಸರಿನ ಒಂದು ಸ್ವಲ್ಪ ಬಿಸಿ ನೀರಲ್ಲೋ ಅಥವಾ ಬಿಸಿ ಹಾಲಲ್ಲೋ ಹಾಕಿ ನೆನೆ ಇಟ್ಟು ಅದನ್ನು ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನೋಡಿ, ಏನು ಗ್ಲಿಸರಿನ್ ನಾನು ಸೋಪ್ ಬೇಸ್ ಮೆಲ್ಟ್ ಮಾಡ್ಕೊಂಡಿದ್ದೆ, ಈ ಒಂದು ಸೋಪ್ ಬೇಸ್ನ ಅರ್ಧ ಹಾಕ್ತಾಯಿದ್ದೀನಿ. ಮೌಲ್ಡಲ್ಲಿ ಅರ್ಧದಷ್ಟು ನಾನು ಈ ಒಂದು ಸೋಪ್ ಬೇಸ್ ಹಾಕ್ತಾಯಿದ್ದೀನಿ, ಇನ್ನೂ ಅರ್ಧ ನಾನು ಬೇರೆ ಮಾಡ್ತೀನಿ. ಓಕೆನಾ, ಈ ಒಂದೇ ಸೋಪಲ್ಲಿ ನಾನು ಡಬಲ್ ಶೇಡಲ್ಲಿ ಮಾಡ್ತಾಯಿದ್ದೀನಿ. ನೀವು ಒಂದು ಕಡೆನೂ ಯೂಸ್ ಮಾಡ್ಕೋಬೋದು, ಇನ್ನೊಂದು ಕಡೆನೂ ಯೂಸ್ ಮಾಡ್ಕೋಬೋದು. ಆ ಥರ ನಾನು 2 ಥರ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಬರೀ 2 ಸೋಪ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಹಾರ್ಟ್ ಶೇಪಲ್ಲಿ ಅರ್ಧದಷ್ಟು ಹಾಕಿದ್ದೀನಿ, ಅದು ಗಟ್ಟಿ ಆಗೋವರೆಗೂ ಬಿಡಬೇಕು. ಇವಾಗ ಇನ್ನೊಂದು ಮೌಲ್ಡಲ್ಲಿ ಕೂಡ ಹಾಕ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಅಂದರೆ ಒಂದು 20 ಮಿನಿಟ್ಸ್, ಹಾಫ್ ಆನ್ ಅವರ್ ಬಿಡಬೇಕಾಗುತ್ತೆ. ಸೊ ಇದು ಗಟ್ಟಿ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಲೇಯರ್, ನಾನು ಬೇರೆ ಕಲರು ಮಾಡಬೇಕು ಅಂದ್ಕೊಂಡಿದ್ದೆ ಅಲ್ವಾ, ಆ ಥರ ಇನ್ನೊಂದು ಲೇಯರ್ ಹಾಕೋಕ್ಕೆ ನಡೆಯುತ್ತೆ. ಇವಾಗಲೇ ನೀವು ಹಾಕಿಬಿಟ್ರೆ ಹೆಂಗಾಗುತ್ತೆ ಅಂದರೆ ಎರಡೂ ಮಿಕ್ಸ್ ಆಗಿಬಿಡುತ್ತೆ, ನಿಮಗೆ ಬೇರೆ ಬೇರೆ ಕಲರ್ ಬರೋದಿಲ್ಲ. ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ನಾನು ಜಸ್ಟ್ ಬೆಣ್ಣೆ ಏನು ಮಾಡಿದ್ದೆ ಅದನ್ನು ಹಾಕಿದ್ದೀನಿ. ಇನ್ನೊಂದು ಇದರಲ್ಲಿ ಮೇಲಿನ ಒಂದು ಸ್ಟೆಪ್ ಲೇಯರಲ್ಲಿ ನಾನೇನು ಹಾಕ್ತಾಯಿದ್ದೀನಿ ಅಂದರೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೇಮ್ ಬೇಸಲ್ಲಿನೇ, ಏನೂ ಇಲ್ಲ, ಸೇಮ್ ಉಳಿದಿರೋ ಬೇಸಲ್ಲಿನೇ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಮತ್ತೆ ನೀವು ಡಬಲ್ ಬಾಯ್ಲರ್ ಮೆಥಡಲ್ಲಿ ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಳಿ. ಓಕೆನಾ, ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಅದು ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ಲೇ. ಹಾಗಾಗಿ ನೀವು ಇದನ್ನು ಹಾಕಿ ಮಿಕ್ಸ್ ಮಾಡಿದ ಮೇಲೇ ಒಲೆ ಮೇಲೆ ಇಟ್ಟು, ಅಂದರೆ ಡಬಲ್ ಬಾಯ್ಲರ್ ಮೆಥಡಲ್ಲಿ ನೀವು ಮೆಲ್ಟ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಮತ್ತೆ ಮೆಲ್ಟ್ ಮಾಡಿ ಇವಾಗ ಇನ್ನೊಂದು ಲೇಯರಲ್ಲಿ ಈ ಥರ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಕೆಳಗಡೆದು ಆಲ್ರೆಡಿ ಗಟ್ಟಿಯಾಗಿತ್ತು, ಸೊ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಅದೇ ಸೆಕೆಂಡ್ ಒನ್ ನೋಡಿ, ಅದು ಗಟ್ಟಿ ಆಗಿದ್ದಿಲ್ಲ, ಎರಡೂ ಮಿಕ್ಸ್ ಆಗಿಬಿಡ್ತು ಅಲ್ವಾ. ಸೊ ಹಂಗಾಗಿ ಫಸ್ಟು ಗಟ್ಟಿ ಆದಮೇಲೆ ಸೆಕೆಂಡ್ ಲೇಯರ್ ಇನ್ನೊಂದು ಏನು ಮಾಡ್ತಾ ಇರ್ತೀರ ಅದನ್ನು ಹಾಕಿ ನಿಮಗೆ ಒಂದೇ ಸೋಪಲ್ಲಿ ಎರಡೂ ಕಡೆನೂ ಬೇರೆ ಬೇರೆ ಸೋಪು ರೆಡಿ ಮಾಡ್ಕೋಬೋದು. ಇಲ್ಲ ನೀವು ಒಂದೇ ಮಾಡ್ತೀರಾ ಅಂದರೆ ಒಂದೇ ಕೂಡ ಮಾಡ್ಕೋಬೋದು. ಸೊ ನಾನು ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟು, ಅದು ಕೂಡ ಅಷ್ಟೇ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಆಮೇಲೆ ಏನಾದರೂ ಮೈ ಮೇಲೆಲ್ಲ ಜಿಡ್ಡಿರುತ್ತಲ್ಲ ಅದೆಲ್ಲ ಕಿತ್ಕೊಂಡು ಹೋಗುತ್ತೆ ಇದಕ್ಕೆ, ಅಕ್ಕಿ ಹಿಟ್ಟಿಗೆ. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಕೆಳಗಡೆ ಆಯಿಲಿ ಥರ ಏನಿದೆ ಅಲ್ವಾ, ಅದು ಸ್ಕಿನ್ನ ಮಾಯ್ಶ್ಚರೈಸ್ ಆಗಿ ಸೇಫ್ ಮಾಡುತ್ತೆ. ಓಕೆನಾ, ಹಾಗಾಗಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಸಪ್ರೇಟ್ ಮಾಡ್ಕೊತೀನಿ ಅಂದರೆ ಅದನ್ನು ಕೂಡ ಮಾಡ್ಬೋದು. ಬಟ್ ಇದನ್ನು ಒಂದು ಗಂಟೆ, 1ರಿಂದ 2 ಗಂಟೆ ನೀವು ಇಡಬೇಕಾಗುತ್ತೆ ಗಟ್ಟಿ ಆಗೋಕ್ಕೆ. ಓಕೆನಾ, ಅದಾದಮೇಲೆ ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ಟಚ್ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ, ಇವಾಗ ಇಷ್ಟ ಆಗಿದೆ ನಂದು. ಸೊ ಇದನ್ನು 2 ಗಂಟೆವರೆಗೂ ಬಿಟ್ಟ ಮೇಲೆ ಹೊರಗಡೆನೇ ಇಡಿ, ಫ್ರಿಜ್ಜಲ್ಲಿ ಏನೂ ಇಡೋಕ್ಕೆ ಹೋಗಬೇಡಿ, ಹೊರಗಡೆನೇ ಇಡಿ. ಸೊ ರೂಮ್ ಟೆಂಪ್ರೇಚರಲ್ಲೇ ಇಟ್ಟರೆ ನೀವು ಗಟ್ಟಿ ಆಗಿಬಿಡುತ್ತೆ ಅದು ನಿಮಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈಸಿಯಾಗಿ ಬರ್ತಾಯಿದೆ. ಈ ಒಂದು ಮೌಲ್ಡು ಆ್ಯಂಡ್ ಬೇಸು ಎರಡೂ ಕೂಡ ಅಫೋರ್ಡಬಲ್ ಪ್ರೈಸಲ್ಲಿ ನನಗೆ ಸಿಕ್ಕಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ತುಂಬ ಕಡಿಮೆ ಪ್ರೈಸಲ್ಲೇ ಸಿಕ್ಕಿದೆ. ಸೊ ಮೌಲ್ಡ್ ತೊಗೊಳಕ್ಕೆ ಹೋದ್ರೆ ನನಗೆ ₹100 ಬೀಳುತ್ತೆ, ಬಟ್ ಇಲ್ಲಿ ಎರಡೂ ಕೂಡಿನೇ ನನಗೆ ಕಡಿಮೆ ಪ್ರೈಸಲ್ಲಿ ಸಿಕ್ತು. ಸೊ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಓಕೆನಾ, ಇದು ಬಂದುಬಿಟ್ಟು ನೋಡಿ ಯಾವ ಥರ ಆಗಿದೆ, ಹಾಫ್ ಅಕ್ಕಿ ಹಿಟ್ಟೇನು ಹಾಕಿದೆ ಆ ಥರ ಆಗಿದೆ. ಇಲ್ಲಿ ನೆಕ್ಸ್ಟ್ ಫಸ್ಟ್ ಲೇಯರ್ ಬಂದುಬಿಟ್ಟು ಆಯಿಲಿ ಥರ ಮಾಯ್ಶ್ಚರಿಂಗ್ ಆಗುತ್ತೆ ಸ್ಕಿನ್ನು. ಸೊ ಸಖತ್ ಅಂದರೆ ಸಖತ್ ಇಷ್ಟ ಆಯ್ತು ನನಗಂತೂ. ಸ್ಕಿನ್ ಎಷ್ಟು ಸಾಫ್ಟ್ ಆಗುತ್ತೆ ಮಕ್ಕಳಿಗೆ ಅದನ್ನು ಹಚ್ಚಿದ ಮೇಲೆ. ಲೋಷನ್ ಹಚ್ಚೋದೇ ಬೇಡ, ಯಾಕಂದರೆ ಆ ಥರ ಬೆಣ್ಣೆ ಎಲ್ಲ ಹಾಕಿರ್ತೀವಲ್ವ, ಆಲ್ಮಂಡ್ ಆಯಿಲ್, ಅದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಈ ಕಡೆ ಏನಾದರೂ ಜಿಡ್ಡು ಏನಾದರೂ ತೆಗಿಬೇಕು ಅಂದರೆ ಅಕ್ಕಿ ಹಿಟ್ಟೇನು ಹಾಕಿರ್ತೀವಿ ಅಲ್ಲ, ಆ ಲೇಯರ್ನ ನಾವು ಸ್ಕ್ರಬ್ ಥರ ಯೂಸ್ ಮಾಡ್ಕೋಬೋದು. ಸೊ ಗಟ್ಟಿಯಾಗಿತ್ತು, ಇನ್ನೊಂದು ಚೂರು ಮೆತ್ತಗಿತ್ತು, ಹಾಗಾಗಿ ನಾನು ಮತ್ತೆ ಹಾಕಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಇತ್ತು, ಹೋಗಲಿ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ. ಬಟ್ ರಿಸಲ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಫಸ್ಟ್ ಟೈಮ್ ನಾನು ಕೂಡ ಮಾಡಿರೋದು.
ಸೊ ನೀವು ಕೂಡ ಟ್ರೈ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಯಾರೂ ಲೈಕ್ ಕೊಡ್ತಾ ಇಲ್ಲ. ಸೊ ತುಂಬ ಬೇಜಾರಾಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ವೀಡಿಯೋಸ್ನ ಚೆಕ್ ಮಾಡಿ. ಕಂಟೆಂಟ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ಯಾವತ್ತಾದರೂ ಈ ಥರ ಸೋಪ್ನ ಮನೆಯಲ್ಲಿ ಟ್ರೈ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ದೊಡ್ಡವ್ರಿಗೋಸ್ಕರನೂ ಸೋಪ್ ಮಾಡ್ತಾಯಿದ್ದೀನಿ, ಅಂದರೆ ಸ್ಕ್ರಬ್ ಥರ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಯಾಕಂದರೆ ಇವಾಗ ಬೇಸಿಗೆ ಇದೆ ಅಲ್ಲ, ಮುಖ ಎಲ್ಲ ಜಿಡ್ಡು ಅನಿಸ್ತಾ ಇರುತ್ತೆ. ಹಾಗಾಗಿ ಈ ಥರ ಯೂಸ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.